ಬಂದ ಬಂದ ಮೇಘರಾಜ. ಈಗ ಟೋಟಲ್ ಎಷ್ಟು ವೇಟ್ ಹಾಕಿದ್ದೀರಾ ಸರ್? 30 kgs ಬ್ಯಾಗ್ ಬಂದು 7 ಬ್ಯಾಗ್ಸ್ ಹಾಕಿದೀವಿ. ಪ್ಲಸ್ ನಾವೊಬ್ರು 94 kgs ಇವ್ರ ಹತ್ರ ಇಸ್ಕೊಂಡು. ಓಕೆ, ಚಂದನ್ ಶೆಟ್ಟಿ ಇದ್ದಂಗಿದ್ದಾರೆ ಇವ್ರು ನೋಡ್ಲಿಕ್ಕೆ. ಪಕ್ಕದಲ್ಲಿ ಬಾಡೂಟ ಅವರು ಇಸ್ಕೊಂಡು ಹಾಕಿದೀವಿ. ಇವಾಗ ಬನ್ನಿ ಅಪ್ಪು ಹಚ್ಚಿ ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ. ಟೋಟಲ್ 350 kgs ಪ್ಲಸ್ ಇದೆ. ಮೋರ್ ದೆನ್ 20 ಡಿಗ್ರಿ ಅಪ್ ಇದೆ. ಹಚ್ತಾ ಇದೀನಿ ನೋಡಿ ಸರ್. ಈ ಪವರ್ ನ ಹಿಡಿಯಕ್ಕಾಗಲ್ಲ. ಇದು ಸ್ಟಾರ್ಟಿಂಗ್ ರೇಟ್ ಬಂದು ನಿಮಗೆ ಅಲ್ಟ್ರಾ ಸೂಪರ್ ಮಿನಿ 76,200 rupees ಇಂದ ಹಿಡ್ದು ಅಪ್ ಟು ಹೈಯೆಸ್ಟ್ ಬಂದು ನಮ್ಮ ಹತ್ರ 1,65,000 ತನಕ ಇದೆ ವೆಹಿಕಲ್. ನಾವು ಯೂಸ್ ಮಾಡೋ ಶೆಲ್ ಎಲ್ಲ ಈ ತರ ಸರ್, ಎ ಗ್ರೇಡ್ ಕ್ವಾಲಿಟಿ ಶೆಲ್ಸ್ ಇದು. ನಾವು ಏನ್ ಹೇಳ್ತೀವೋ ಪರ್ಫಾರ್ಮೆನ್ಸ್ ಇನ್ನೂ ಜಾಸ್ತಿ ಕೊಡುತ್ತೆ. LFP ಬ್ಯಾಟ್ರಿ ಬಂದು ನಿಮಗೆ ರೀಸೈಕಲ್ ಜಾಸ್ತಿ ಇರುತ್ತೆ, ಲೈಫು ಸಹ ಜಾಸ್ತಿ ಇರುತ್ತೆ. ನಾನ್ ಫೈರಬಲ್ ಬ್ಯಾಟ್ರಿ ಇದು. ಪ್ಲಸ್ ಈ ತರದ್ ಕೊಡ್ತಾರೆ ಬೇರೆಯವರು. ಬಿ ಗ್ರೇಡ್ ಶೆಲ್ಸ್ XYZ ಕಂಪ್ನೀಸ್ ಅಂತ ಹೇಳ್ಬೋದು ನಾನು. ಡೆಲಿವರಿ ಬಾಯ್ಸ್ ಇರಲಿ, ಬುಕ್ ಸಪ್ಲೈ ಮಾಡೋರು ಇರಲಿ, ಮಿಲ್ಕ್ ಸಪ್ಲೈ ಮಾಡೋರು ಇರಲಿ, ಗ್ಯಾಸ್ ವೆಂಡರ್ಸ್ ಇರಲಿ, ಎನಿ ಬಿಸ್ನೆಸ್ ರಿಲೇಟೆಡ್. ಪ್ಲಸ್ ಇದು ಆಷಾಢ ಆಫರ್ ಕೊಡ್ತಾ ಇದೀವಿ ನಿಮ್ಗೆ. ಆಷಾಢದಲ್ಲಿ ಬೇಕಾ ಬುಕ್ ಮಾಡಿ ಶ್ರಾವಣದಲ್ಲಿ ಡೆಲಿವರಿ ತಗೊಬಹುದು. ಇವಾಗ ಬುಕಿಂಗ್ ಮಾಡಿಬಿಟ್ಟು ಬೇಕಾದ್ರೆ ಅವರು ಆಗಸ್ಟ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಕಸ್ಟಮರ್ಗೆ ಹೆಂಗೆ ಟೈಮು ಡೇಟು ಚೆನ್ನಾಗಿರುತ್ತೆ ಅವ್ರ ಪ್ರಕಾರ ತಗೊಂಡೋಗ್ಬೋದು. ಸ್ನೇಹಿತರೆ, ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ನಾನಿವಾಗ ಎಲ್ಲಿದ್ದೀನಪ್ಪ ಅಂದ್ರೆ ರಾಜಾಜಿನಗರದಲ್ಲಿ ವೈಕ್ ಬೈಕ್ಸ್ ಅಂತ ಎಲೆಕ್ಟ್ರಿಕ್ ವೆಹಿಕಲ್ಸ್ ಶೋರೂಮ್ ಇದೆ. ಇಲ್ಲಿ ಒಂಥರ ಡಿಫ್ರೆಂಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಾವು ಯೂಶಲಿ ಬೈಕ್ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ನೋಡಿದೀವಿ. ಬಟ್ ಇಲ್ಲಿ ನೀವು ಲೆಗೇಜ್ ವೆಹಿಕಲ್ಸ್ ಅಂಡ್ ಕಾರ್ಗೋ ವೆಹಿಕಲ್ಸ್, ನೀವೇನಾದ್ರೂ ಹಳ್ಳಿಗಳಿಗಾದ್ರೆ ಸಬ್ಬೆ ತಗೊಂಡೋಗೋದು, ಮತ್ತೆ ಗ್ಯಾಸ್ ತಗೊಂಡೋಗೋದು, ಹಾಲು ತಗೊಂಡೋಗ್ಬೋದು, ಏನ್ ಬೇಕಾದ್ರು ಲೆಗೇಜ್ ಪರ್ಪಸ್. ಇನ್ನ ಸಿಟಿ ಬಂದ್ರೆ ನಿಮ್ಗೆ ದಿನಸಿ ಗೂಡ್ಸ್ ನ ತಗೊಳ್ಳೋವಂಥದ್ದು, ಈ ಎಲ್ಲಾ ತರ ಗೂಡ್ಸ್ ನ ತಗೊಂಡೋಗಕ್ಕೆ ಒಂದು ಒಳ್ಳೆ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಬನ್ನಿ ಆ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಯಾವ ತರ ಬ್ಯಾಟ್ರಿ ಯೂಸ್ ಮಾಡಿರ್ತಾರೆ, ಪ್ಲಸ್ ಅದರಲ್ಲಿ ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ, ಮತ್ತೆ ಎಷ್ಟು ವೆಯ್ಟ್ ಹಾಕ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಇದು ಬಂದು ವೈಕ್ ಬೈಕ್ ಅಂತ. ಓಕೆ, ಇದು ಲೊಕೇಟೆಡ್ ಇನ್ ರಾಜಾಜಿನಗರ್ ನಿಯರ್ ಸೆಂಟ್ರಾನ್ ಸ್ಕೂಲ್ ಪಕ್ಕದಲ್ಲಿ. ಇದು ಬಂದು ಸ್ಪೆಸಿಫಿಕೇಶನ್ಸ್ ಫೀಚರ್ಸ್ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಬಂದು ನಿಮಗೆ TVS ಟೈರ್ಸ್ 12 ಇಂಚಸ್ ಪ್ಲಸ್ ಕಾಂಬಿ ಬ್ರೇಕ್ ಸಿಸ್ಟಮ್ ಬರುತ್ತೆ, ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್. ಬ್ರೇಕ್ ಇರದ ಟೈಮಲ್ಲಿ ಸ್ಕಿಡ್ ಆಗಲ್ಲ. ಪ್ಲಸ್ ಫ್ರಂಟು ಬ್ಯಾಕು ಡಿಸ್ಕ್ ಬ್ರೇಕ್ ಬರುತ್ತೆ. ಪ್ಲಸ್ ಇದರಲ್ಲಿ ನಿಮಗೆ ಪಾರ್ಕಿಂಗ್ ಮೋಡ್ ಇದೆ, ಪಾರ್ಕಿಂಗ್ ಮೋಡ್ ಬರುತ್ತೆ, ರಿವರ್ಸ್ ಗೇರ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ. ಪ್ಲಸ್ ನಿಮಗೆ ಮೊಬೈಲ್ ಹೋಲ್ಡರು, ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ. ಪ್ಲಸ್ ಇದನ್ನಲ್ಲಿ ಇನ್ನೊಂದು ಅಡ್ವಾನ್ಸ್ ಟೆಕ್ನಾಲಜಿ ಏನಂದ್ರೆ ನಿಮಗೆ ಆನ್ ಮಾಡಿದ ತಕ್ಷಣ ಇಂಡಿಯಾದಲ್ಲೇ ಫಸ್ಟ್ ಟೆಕ್ನಾಲಜಿ ಲೋಡರ್ ಅಲ್ಲಿ ಕೊಡೋದಕ್ಕೆ. ಅಲ್ಲಿ ಚಾರ್ಜಿಂಗ್ ಹಾಕಿದಾರಂತೆ, ಒಂದ್ಸಲಿ ಚಾರ್ಜಿಂಗ್ ಹಾಕಿದ್ರೆ ತೋರಿಸ್ತಾ ಇದೆ. 2 ಕಿಲೋಮೀಟರ್ ಟೆಸ್ಟೆಡ್ 63 ವೋಲ್ಟು. ಪ್ಲಸ್ ನಿಮಗೆ ಪರ್ಸೆಂಟೇಜ್ 98% ಇದೆ. ಪ್ಲಸ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ, 102 ಕಿಲೋಮೀಟರ್ ಹೋಗುತ್ತೆ. ಅದೇ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ತೋರಿಸ್ಬಿಡುತ್ತೆ ರೇಂಜು. ಕಿಲೋಮೀಟರ್ ಓಡಿಸಬಹುದು ಅಂತ ರೇಂಜು. ಪ್ಲಸ್ ಇದನ್ನಲ್ಲಿ ನೀವು ಲೋಡ್ ಹಾಕಿದ್ಮೇಲೆ ಅದೇ ಕ್ಯಾಲ್ಕುಲೇಷನ್ ಮಾಡಿ ಇನ್ನು ಎಷ್ಟು ಕಿಲೋಮೀಟರ್ ಮುಂದಕ್ಕೆ ಹೋಗುತ್ತೆ ಅದೇ ತೋರಿಸುತ್ತೆ. ಪ್ಲಸ್ ನಿಮಗೆ ಚಾರ್ಜರ್ ಎಲ್ಲ ನಿಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಚಾರ್ಜರ್, ಫುಲ್ ಕ್ಯಾನ್ ಟೆಕ್ನಾಲಜಿ ಚಾರ್ಜರು. ಇದು ಮನೆಯಲ್ಲಿ ಚಾರ್ಜಿಂಗ್ ಪಾಯಿಂಟ್ 6 amp ಚಾರ್ಜರ್ಸ್ ಎಲ್ಲ ಹಾಕೊಬೋದು. ಈ ತರ ಕೊಡ್ತಾರೆ ಇದಕ್ಕೆ. ಪ್ಲಸ್ ಇದಕ್ಕೆ ಬಂದು 300 volts ಚಾರ್ಜರ್ಸ್. ಇದು ಆಟೋಮೆಟಿಕ್ ಕಟ್ ಆಫ್ ಇದೆ. LFP PO4 ಬ್ಯಾಟ್ರಿ. ಇದಕ್ಕೆ ಶೆಲ್ಸ್ ನಾವು ಹಾಕಿರೋದು 3.2 volt 15Ah ಶೆಲ್ಲು. ಪ್ಲಸ್ ಅದ್ನಲ್ಲಿ ಬಂದು ನಿಮಗೆ ಸೈರನ್ ಸೌಂಡ್ ಬರುತ್ತೆ. E10 ಆದ್ರೆ ಬ್ಯಾಟ್ರಿ ಆಟೋಮೆಟಿಕ್ ಆಫ್ ಆಗಿ ಹೋಗ್ಬಿಡುತ್ತೆ, ಫುಲ್ ಸೇಫ್ಟಿ. ಪ್ಲಸ್ ಪರ್ಸೆಂಟೇಜು ಬ್ಯಾಟ್ರಿ ಒಳಗಡೆ ಕೂಡ ತೋರಿಸುತ್ತೆ, ಅದು ನಿಮಗೆ ತೋರಿಸ್ತೀನಿ. ಇಲ್ಲಿ ಆನ್ ಮಾಡಿದ ತಕ್ಷಣ ಲೈಟ್ ಬಂತು ನೋಡಿ ಸರ್, ಇಲ್ಲಿ ಗ್ರೀನ್ ಲೈಟು, ಅದು ಪರ್ಸೆಂಟೇಜ್ ತೋರಿಸೋದು. ನಾನು ಬ್ಯಾಟ್ರಿನೂ ತೆಗೆದು ಆಚೆ ತೋರಿಸ್ತೀನಿ. ಹಿಂಗ್ ಬರುತ್ತೆ ಸರ್ ಬಜರ್ ಸಿಸ್ಟಮು. IP65 ಸರ್ ಇದು ಬ್ಯಾಟ್ರಿ ಬಂದು. ನಿಮಗೆ ಕ್ಯಾನ್ ಟೆಕ್ನಾಲಜಿಗೆ 3 ವೈರ್ ಬರುತ್ತೆ. ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಲೆಗೇಜ್ ವೆಹಿಕಲ್ ಟು ಹ್ಯಾವ್ ಅ ಕ್ಯಾನ್ ಟೆಕ್ನಾಲಜಿ ಫೀಚರ್ಸ್ ವಿತ್ ಬಜರ್ ಇಂಡಿಕೇಟರ್ ಬರುತ್ತೆ.
ಸೊ ಏನು ಇದು ಸ್ಪೆಷಲ್ ಕ್ಯಾನ್ ಟೆಕ್ನಾಲಜಿ ಅಂದ್ರೆ ಏನು? ಕ್ಯಾನ್ ಟೆಕ್ನಾಲಜಿ ಅಂದ್ರೆ ಅಲ್ಲಿ ಚಾರ್ಜಿಂಗ್ ಹಾಕಿದಿರ ಅಂತ ತೋರ್ಸತ್ತೆ, Okay. ಇನ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ತೋರ್ಸತ್ತೆ. ಹಾ ಹಾ ಪ್ಲಸ್ ಏನ ಪ್ರಾಬ್ಲಮ್ಸ್ ಏನ ಇದ್ರೆ ನಾವು ಕಂಪ್ಯೂಟರ್ ಲ್ಯಾಪ್ಟಾಪ್ ಎಲ್ಲ ಹಾಕ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಇಮಿಡಿಯೇಟ್ ನಾವು ಇದ್ರ ಪ್ರಾಬ್ಲಮ್ ನಾವು ರೆಕ್ಟಿಫೈ ಮಾಡ್ಬೋದು ನಾವು. ಓಕೆ, ಸೊ ಅದೊಂದು ಟೆಕ್ನಾಲಜಿ ಅದು. ಪ್ಲಸ್ ಹಿಂದೆ 3 ಶಾಕ್ ಅಬ್ಸರ್ವರ್, ಲೆಫ್ಟ್ ಸೈಡ್ ರೈಟ್ ಸೈಡ್, ಹಾ ಹಾ ಪ್ಲಸ್ ಹಿಂದೆನು TVS ಟೈರ್ಸ್ ಹೈ ಡೆಫಿನಿಷನ್ ಮೋಟರ್ ಬೈಕ್ ಅವ್ರು ಮಾಡಿರತ್ತೆ. ಓಕೆ, ಅಬ್ ಮೋಟರ್. ಹಬ್ ಮೋಟರ್ BLDC ಹಬ್ ಮೋಟರ್ ಬರುತ್ತೆ. ಪ್ಲಸ್ ಅಪೋಲೋ ಸ್ಟೀಲ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಇದು. ಗೇಜ್ ಎಲ್ಲ ಹೆವಿ ಬರುತ್ತೆ ನಿಮ್ಗೆ, ಫುಲ್ ಸಾಲಿಡ್. ಓಕೆ, ಪ್ಲಸ್ ನಿಮ್ಗೆ ಒಳಗಡೆ MCB ಎಲ್ಲ ಬರುತ್ತೆ, ಬೈಕ್ ಮ್ಯಾನುವಲ್ ಬುಕ್, ಹೈಕ್ಯಾಟ್ ಕಾರ್ಡ್ ಎಲ್ಲ ಬರುತ್ತೆ ಇದ್ರ ಜೊತೆ ನಿಮ್ಗೆ. ಏನು ಇದು ಕಾರ್ಡ್? ಇದು ಕಾರ್ಡ್ ಬಂದು ಸರ್ ನಾನ್ ರಿಜಿಸ್ಟ್ರೇಷನ್ ಮಾಡ್ಲು ವಿತೌಟ್ ಲೈಸೆನ್ಸ್ ಓಡಿಸಬಹುದು. ಸೊ ಈ ಕಾರ್ಡ್ ಗಾಡಿಗೆ ಈಗ ಮಾಮೂಲಿ ರಿಜಿಸ್ಟ್ರೇಷನ್ ಇದ್ದಾಗ ಸ್ಮಾರ್ಟ್ ಕಾರ್ಡ್ ಬರುತ್ತಲ್ಲ ಅದೇ ತರ ಆ ತರ. ಬಟ್ ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡು ನಮ್ ಕಸ್ಟಮರ್ ಯಾರೇ ನಮ್ ವೆಹಿಕಲ್ ತಗೊಂಡ್ಲಿ ಸೇಫ್ಟಿಗೋಸ್ಕರ ಹಾಕೊಂಡ್ಲೇಬೇಕು. ಓಕೆ, ಅದಕ್ಕೆ ನಾವು ಇದು ಡಾಕ್ಯುಮೆಂಟ್ ಎಲ್ಲ ಕೊಡ್ತೀವಿ. ಪ್ಲಸ್ 1 ಇಯರ್ಗೆ 4 ಸರ್ವಿಸ್ ಫ್ರೀ ಕೊಡ್ತೀವಿ ನಾವು. ಆ 4 ಸರ್ವಿಸ್ ಓನ್ಲಿ ಸರ್ವಿಸ್ ಕಾಸ್ಟ್ ಮಾತ್ರ ಚಾರ್ಜ್ ಮಾಡಲ್ಲ. ಗಾಡಿ ಲೋಡರು 1.5 ವರ್ಷ ಹಿಂದೆ ಕೊಟ್ಟಿರೋದು ವೆಹಿಕಲ್, ಓಕೆ, ಇವತ್ತಿಗೆ ಸರ್ವಿಸ್ ಬಂದಿದ್ದಾರೆ. ನಾವು SLE ಸರ್ವಿಸ್ ಕೇಳಿದ್ರೂ ಎತ್ಕೊಂಡ್ ಬಂದಿಲ್ಲ ಕಸ್ಟಮರ್. ಓಕೆ. ಇವಾಗ ಮೇಜರ್ ಸರ್ವಿಸ್ ಆಗಿದೆ. ಇವಾಗ ಮಂಡೇ ಈವ್ನಿಂಗ್ ಅಷ್ಟೊತ್ತಿಗೆ ಡೆಲಿವರಿ ಕೊಡ್ತೀವಿ. ಸಂಡೇ ಇವತ್ತು ಏನು ಬ್ಯಾಟ್ರಿ ಏನ್ ಸಮಸ್ಯೆ ಇಲ್ಲ? ಏನ್ ಸಮಸ್ಯೆ? ಬ್ಯಾಟ್ರಿ ಏನು ಸಮಸ್ಯೆ ಇಲ್ಲ. ಯಾರೋ ಗಾಡಿ ಎತ್ಕೊಂಡ್ ಬಂದು ಗುದ್ದಿದ್ದಾರೆ, ಆಯಿಲ್ ಸೀಲೆಂಟ್ ಹೋಗಿದೆ, ಇದೆಲ್ಲ ಒಡೆದೋಗಿದೆ. ಓಕೆ, ಸೊ ಎಲ್ಲ ರೆಡಿ ಇದೆ ಸ್ಟಾಕ್ ನಮ್ಮ ಹತ್ರ. ನಮ್ಮ ಹುಡುಗ ಬಂದು ಫಿಟ್ ಮಾಡ್ಬೇಕಾಗತ್ತೆ ಟೆಕ್ನಿಷಿಯನ್. ಸ್ಟಾಕ್ ಎಲ್ಲ ರೆಡಿ ಇರುತ್ತೆ. ನಿಮ್ಮಲ್ಲಿ ಟೆಕ್ನಿಷಿಯನ್ ರೆಡಿ ಇರ್ತಾರ? ಆಲ್ರೆಡಿ ಟೆಕ್ನಿಷಿಯನ್ ರೆಡಿ ಇದಾರೆ. ಇವತ್ತು ಸಂಡೇ ನಿಮ್ಗೋಸ್ಕರ ಕರ್ಸಿರೋದು. ಓಕೆ, ವಿಕ್ರಮ್ ಅಂತ ಇವರು ಇಲ್ಲೇ ಲೋಕಲ್ ಅಲ್ಲಿ ಇರೋರು. ಸೊ ಯಾವಾಗ ಬೇಕಂದ್ರೂ ಬಂದ್ ಮಾಡ್ಕೊಟ್ಬಿಡ್ತಾರೆ ಎಕ್ಸೆಪ್ಟ್ ಸಂಡೇ. ಓಕೆ, ಮಂಡೇ ಟು ಫ್ರೈಡೆ ತನಕ ನಾವು ಜಾಬ್ ಕಾರ್ಡ್ ಹಾಕ್ಬಿಟ್ಟು ಕಸ್ಟಮರ್ಗೆ ಆ ಜಾಬ್ ಕಾರ್ಡ್ ಪ್ರಕಾರ ಫಸ್ಟ್ ಏನೇನ್ ಹೋಗಿದೆ ಪಾರ್ಟ್ಸ್ ಅಂತ ಹಾಕ್ಬಿಡ್ತೀವಿ. ಓಪನ್ ಆದ್ಮೇಲೆ ಇನ್ ನೆಕ್ಸ್ಟ್ ಏನ ಪಾರ್ಟ್ಸ್ ಹೋಗಿದ್ರೆ ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟು ಕಸ್ಟಮರ್ ಫೋನ್ ಮಾಡಿ ಪರ್ಮಿಷನ್ ತಗೊಂಡ್ಮೇಲೆ ಆಮೇಲೆ ನಾವು ರೆಡಿ ಮಾಡಕ್ ಸ್ಟಾರ್ಟ್ ಮಾಡೋದು. ಅವ್ರೇನ ಕೆಳಗಡೆ ಬೀಳ್ಸ್ಕೊಂಬಂದ್ ಡ್ಯಾಮೇಜ್ ಏನ ಮಾಡ್ಕೊಂಬಂದ್ರೆ, ಇದೇನ ಡ್ಯಾಮೇಜ್ ಮಾಡ್ಕೊಂಬಂದ್ರೆ ಅದಕ್ಕೆ ಮಾತ್ರ ಚಾರ್ಜ್ ಮಾಡ್ತೀವಿ. ಪ್ಲಸ್ ನಿಮ್ಗೆ 11 AM to 6 PM ತನಕ ಶೋರೂಮ್ ಇರುತ್ತೆ. ಓಕೆ, ಕಸ್ಟಮರ್ಸ್ ಯಾರು ಬೇಕೋ ವಿಸಿಟ್ ಮಾಡಿ. ವೆಹಿಕಲ್ಸ್ ಟೋಟಲ್ 5 ಮಾಡೆಲ್ಸ್ ಇದೆ. ಆ 5 ಮಾಡೆಲ್ಸ್ ತೋರಿಸ್ತಿದ್ವಿ ಸರ್. ಇವಾಗ ಇದರಲ್ಲಿ ರೇಂಜ್ ಎಷ್ಟು ಬರುತ್ತೆ ಸರ್? ರೇಂಜ್ ಬಂದು ಇದರಲ್ಲಿ 60.8 ವೋಲ್ಟು, 45H. ಕಂಪ್ನಿ ಕೊಟ್ಟಿರೋ ಕ್ಲೈಮಿಂಗ್ ರೇಂಜ್ 110 ಕಿಲೋಮೀಟರ್ಸ್. ವಿತ್ ಲೋಡ್ ಬಂದು 90 ಕಿಲೋಮೀಟರ್ಸ್ ಬರುತ್ತೆ. ವಿತ್ ಲೋಡ್ 90 ಕಿಲೋಮೀಟರ್. 90. ಸೊ ಮ್ಯಾಕ್ಸಿಮಮ್ 90 to 80 ಕಿಲೋಮೀಟರ್ಸ್ ಲೋಡ್ ಕೆಪಾಸಿಟಿ. ಇದು 350 to 500 kgs ಪುಲ್ಲಿಂಗ್ ಕೆಪಾಸಿಟಿ ಇರೋದು ಇದಕ್ಕೆ. ಓಕೆ, ಇನ್ನೊಂದು ಬಂದು ನಿಮಗೆ ಇದೇ ಸೇಮ್ ಗಾಡಿ 60.8 ವೋಲ್ಟು, 60AH ಬರುತ್ತೆ. ಅದು 140 ಕಿಲೋಮೀಟರ್ ಕ್ಲೈಮ್ ಮಾಡಿರೋದು ಕಂಪ್ನಿಯವರು. ಬಟ್ ಲೋಡ್ ಎಲ್ಲ ಹಾಕೊಂಡು ಹೋದ್ರೆ ಒಂದು 100 ಕಿಲೋಮೀಟರ್ಸ್ ಬರುತ್ತೆ ಮ್ಯಾಕ್ಸಿಮಮ್. ಓಕೆ, ನಾವು ಯೂಸ್ ಮಾಡೋ ಶೆಲ್ ಎಲ್ಲ ಈ ತರ ಸರ್, A ಗ್ರೇಡ್ ಕ್ವಾಲಿಟಿ ಶೆಲ್ಸ್ ಇದು. ನಾವ್ ಏನ್ ಹೇಳ್ತೀವೋ ಪರ್ಫಾರ್ಮೆನ್ಸ್ ಇನ್ನೂ ಜಾಸ್ತಿ ಕೊಡುತ್ತೆ. LFP ಬ್ಯಾಟ್ರಿ ಬಂದು ನಿಮಗೆ ರೀಸೈಕಲ್ ಜಾಸ್ತಿ ಇರುತ್ತೆ, ಲೈಫು ಸಹ ಜಾಸ್ತಿ ಇರುತ್ತೆ. ನಾನ್ ಫೈರಬಲ್ ಬ್ಯಾಟ್ರಿ ಇದು. ಪ್ಲಸ್ ಈ ತರದ್ ಕೊಡ್ತಾರೆ ಬೇರೆಯವರು. B ಗ್ರೇಡ್ ಶೆಲ್ಸ್ XYZ ಕಂಪ್ನೀಸ್ ಅಂತ ಹೇಳ್ಬೋದು ನಾನು, ಬಟ್ ಪರ್ಟಿಕ್ಯುಲರ್ ಕಂಪ್ನಿ ನಾನು ಮೆನ್ಷನ್ ಮಾಡಕ್ ಆಗಲ್ಲ. ಸೊ ಈ ತರದ್ದು ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಬ್ಯಾಟ್ರಿ ಲೈಫ್ ಕಮ್ಮಿ ಬರುತ್ತೆ, ಜಲ್ದಿ ಡಿಗ್ರೇಡ್ ಆಗೋಗುತ್ತೆ. ಸೊ ಇದನ್ನ ತಗೊಂಡ್ರೆ ಅವ್ರ ಕಸ್ಟಮರು ರಿಲಯಬಲ್ ಇರುತ್ತೆ. ಪ್ಲಸ್ ಶೆಲ್ ಬಂದು ಹೋದ್ರೆ ಈ ಒಂದು ಸಿಂಗಲ್ ಶೆಲ್ ನ ರೀಪ್ಲೇಸ್ಮೆಂಟ್ ಮಾಡಿ ಕೂಡ ಕೊಡ್ಬೋದು. ನಿಮ್ಗೆ 3 years ವಾರಂಟಿ ಇರುತ್ತೆ 45H ಗೆ. ಇಲ್ಲ ಅಂದ್ರೆ ಇಷ್ಟು ಕಿಲೋಮೀಟರ್ ಅಂತ ವಾರಂಟಿ ಕೊಡ್ತೀವಿ. ಟೋಟಲ್ 5 ವೇರಿಯಂಟ್ಸ್ ಇದೆ. ಇದ್ರ ಹೆಸರು ಬಂದು ಅಲ್ಟ್ರಾ ಸೂಪರ್ ಮಿನಿ ಅಂತ. 76,200 ರೂಪಾಯಿಂದ ಹಿಡಿದು 1,15,000 ರೂಪಾಯಿ ತನಕ ಇದೆ ಅಲ್ಟ್ರಾ ಸೂಪರ್ ಮಿನಿ. ಇದು ಬಂದು 2 ವೇರಿಯಂಟ್ಸ್ ಅಲ್ಲಿ ಕೊಡ್ತೀವಿ. ಒಂದು 4830 ವೋಲ್ಟ್ಸ್ LFP ಬ್ಯಾಟ್ರಿನೇ ಕೊಡೋದು. ಲಿಡ್ ಗ್ರಿಫಿನ್ ಬ್ಯಾಟ್ರಿ, ಲೆಡ್ ಆಸಿಡ್ ಬ್ಯಾಟ್ರಿ ಎಲ್ಲ ಕೊಟ್ರೆ ಲೋಡರ್ಸ್ಗೆ ಸೆಟ್ ಆಗಲ್ಲ. ಸೊ LFP ಕೊಡ್ತೀವಿ. 4830ಗೆ 1 year ವಾರಂಟಿ ಬರುತ್ತೆ. 6030 LFP ಬ್ಯಾಟ್ರಿಗೆ 2 years ವಾರಂಟಿ ಬರುತ್ತೆ. ಪ್ಲಸ್ 6145AH ಕೂಡ ಮಾಡ್ಕೊಡ್ಬೋದು. ಓಕೆ, ಕಸ್ಟಮೈಸ್ ಬೈ ಆರ್ಡರ್. ಇದರಲ್ಲಿ 2 ಸಸ್ಪೆನ್ಷನ್ ಬ್ಯಾಕ್ ಸೈಡ್. ಇದು ಎರಡು ಸಸ್ಪೆನ್ಷನ್ ಬರುತ್ತೆ. ಇದು ಮುಂದೆ ಬಂದು TVS ಟ್ಯೂಬ್ಲೆಸ್ ಟೈರು. ಆಮೇಲೆ ಇದಕ್ಕೆ ಬಂದು ನಿಮಗೆ ಪಾರ್ಕಿಂಗ್ ಮೋಡ್ ಬರುತ್ತೆ, ಹಾರ್ನ್ ಬರುತ್ತೆ, ಇಂಡಿಕೇಟರ್ ಬರುತ್ತೆ, ಪ್ಲಸ್ ಕ್ರೂಸ್ ಕಂಟ್ರೋಲ್ ಬರುತ್ತೆ, ರಿವರ್ಸ್ ಗೇರ್ ಬರುತ್ತೆ, ಹೆಡ್ಲೈಟು, ಫ್ರಂಟ್ ಡಿಸ್ಕ್ ಬರುತ್ತೆ, ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ. ಪ್ಲಸ್ ನಿಮಗೆ ಹಿಂದೆ 2 ಶಾಕ್ ಅಬ್ಸರ್ವರ್ ಬರುತ್ತೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಸೀಟ್ ಬೇಕಾ ಮುಂದೆನೂ ಹಾಕೊಬೋದು, ಹಿಂದೆನೂ ಹಾಕೊಬೋದು. ಬೇಡ ಅಂದ್ರೆ ತೆಗ್ಬಿಟ್ಟು ಕೂಡ ಲಗೇಜ್ ಹಾಕೊಂಡು ಹೋಗ್ಬೋದು. ಇದು ಬಂದು 150 to 200 kgs ಪುಲ್ಲಿಂಗ್ ಕೆಪಾಸಿಟಿ ಇನ್ಕ್ಲೂಡಿಂಗ್ ಪರ್ಸನ್. ಓಕೆ, ನೆಕ್ಸ್ಟ್ ಸೂಪರ್ ಮಿನಿ ಅಂತ ಇಲ್ಲಿದೆ ನೋಡಿ ಸರ್ ವೆಹಿಕಲ್. ಇದು ಸೂಪರ್ ಮಿನಿ. ಇದೆಷ್ಟು ಸೂಪರ್ ಮಿನಿ ಅಂತ. ಇದು ಬೈಕು ಕಂಪ್ನಿದು. ಫ್ರಂಟು ಬ್ಯಾಕು TVS ಟ್ಯೂಬ್ಲೆಸ್ ಟೈರು 10 inches ಬರುತ್ತೆ.
ಬ್ಯಾಕ್ ಸೈಡ್ ಬಂದು ನಿಮಗೆ ಡ್ರಮ್ಮು, ಫ್ರಂಟ್ ಬಂದು ಡಿಸ್ಕ್ ಬರುತ್ತೆ. ಓಕೆ. ಪ್ಲಸ್ ಇದಕ್ಕೆ ರಿವರ್ಸ್ ಗೇರು, ಕ್ರೂಸ್ ಕಂಟ್ರೋಲು, ಹೆಡ್ಲೈಟು, ಆಮೇಲೆ ಪಾರ್ಕಿಂಗ್ ಮೋಡು, ಆರನ್ನು, ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್ ವಿತ್ ಬ್ಯಾಸ್ಕೆಟ್ ಬರುತ್ತೆ. ಪ್ಲಸ್ ಇದು ಬಂದು ನಿಮಗೆ 200 to 250 kgs ಲೋಡ್ ಪುಲ್ಲಿಂಗ್ ಕೆಪಾಸಿಟಿ. ಇದು ಕೂಡ LFP ಬ್ಯಾಟ್ರಿನೇ. ಇದು 60-30 ಆಮೇಲೆ 60-45. ಓಕೆ. ಕಸ್ಟಮರ್ ಹೆಂಗ್ ಕೇಳ್ತಾರೆ ಹಂಗೆ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಬ್ಯಾಟ್ರಿ ಕಸ್ಟಮೈಸ್ ಮಾಡ್ಬೇಕಂದ್ರೆ ಕಸ್ಟಮರ್ ಬಂದು ನೋಡಿ ಬುಕ್ಕಿಂಗ್ ಮಾಡಿದೆ ಮ್ಯಾಕ್ಸಿಮಮ್ 5 to 7 days ಬೇಕಾಗುತ್ತೆ. ಬ್ಯಾಟ್ರಿ ಕೂಡ ಕಂಪ್ನಿಯವರೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತಾರೆ ಕಸ್ಟಮರ್ಗೆ ಹೆಂಗ್ ಬೇಕೋ ಹಂಗೆ ವೋಲ್ಟೇಜ್ ಪ್ರಕಾರ. ಇದು ಬಂದು ಕಾರ್ಗೋ ಮಿಡ್ ವೇರಿಯಂಟ್ ಅಂತ ವೈಕ್ ಬೈಕಲ್ಲಿ. ಇದು ಬಂದು 300 to 400 kgs ಪುಲ್ಲಿಂಗ್ ಕೆಪಾಸಿಟಿ ಬರುತ್ತೆ. ಇದರಲ್ಲಿ ಫ್ರಂಟು ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕು ಡಿಸ್ಕ್ ಬ್ರೇಕ್ ಬರುತ್ತೆ. ಪ್ಲಸ್ TVS ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಇದಕ್ಕೂ ನಿಮಗೆ ಹಿಂದ್ಗಡೆ 3 ಶಾಕ್ ಅಬ್ಸರ್ವ್ ಬರುತ್ತೆ, ಲೆಫ್ಟ್ ಟು ರೈಟು. ಪ್ಲಸ್ ಬ್ಯಾಸ್ಕೆಟು ರಿಮೂವಬಲ್ಲು ಮಾಡ್ಕೊಬೋದು, ಆಸ್ ವೆಲ್ as ಇದು ಸೀಟು ಓಪನ್ನು ಕ್ಲೋಸಿಂಗು ಮಾಡ್ಕೊಬೋದು. ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಬೋದು. ಬೇಡ ಅಂದರೆ ತೆಗೆದುಬಿಟ್ಟು ಕೂಡ ಲಗೇಜ್ ಇಟ್ಕೊಂಡು ಹೋಗ್ಬೋದು. ಸೀಟ್ ಕೊಟ್ಟಿರ್ತಾರೆ, ಇದು ಓಪನ್ ಮಾಡೋದು. ಇದು ಬಂದು LFP ಬ್ಯಾಟ್ರಿ ಬರುತ್ತೆ. 60 volts, 45H, 60 volts, 60H ಕಸ್ಟಮೈಸ್ ಮಾಡಿಕೊಡ್ಬೋದು. ಪ್ಲಸ್ಸು ವೈಕ್ ಬೈಕಲ್ಲಿ ಇದೊಂದು ಮಾಡಲು ಕಾರ್ಗೋ ಮಿನಿ ಅಂತ, ವೈಕ್ ಕಾರ್ಗೋ ಹೆವಿ ಡ್ಯೂಟಿ ಮಿನಿ ವೇರಿಯಂಟು, ಕ್ಯಾನ್ ಟೆಕ್ನಾಲಜಿ. ಓಕೆ. ಇದಕ್ಕೆ 250 to 350 kgs ಪುಲ್ಲಿಂಗ್ ಕೆಪಾಸಿಟಿ ಬರುತ್ತೆ. ಪ್ಲಸ್ ಮುಂದೆನೂ 12 inches ಟ್ಯೂಬ್ಲೆಸ್ ಟೈರ್ TVSದು, ಹಿಂದೆನೂ 12 inches ಟ್ಯೂಬ್ಲೆಸ್ ಟೈರು, ಫ್ರಂಟು ಡಿಸ್ಕು ಬ್ಯಾಕು ಡಿಸ್ಕ್ ಬರುತ್ತೆ. ಇದಕ್ಕೆ ಮೊಬೈಲ್ ಹೋಲ್ಡ್ರು ಬರುತ್ತೆ, ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಪ್ಲಸ್ಸು ಪಾರ್ಕಿಂಗ್ ಮೋಡು, ಆರನ್ನು, ಕ್ರೂಸ್ ಕಂಟ್ರೋಲು, ರಿವರ್ಸ್ ಗೇರು, ಹೆಡ್ಲೈಟ್, ಡಿಮೆಂಡ್ ಡಿಪ್ ಬರುತ್ತೆ. ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ ಈ ಗಾಡಿಗೆ. ಇದಕ್ಕೆ ಮಾತ್ರ? ಇದಕ್ಕೂ ಬರುತ್ತೆ. ಆಮೇಲೆ ಕಾರ್ಗೋ ಹೆವಿ ಡ್ಯೂಟಿಗೆ ಓಕೆ ನಿಮ್ಮ ಪಕ್ಕದಲ್ಲಿದೆ ಅದೂ ಬರುತ್ತೆ. ಪ್ಲಸ್ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಬರುತ್ತೆ ಇದಕ್ಕೆ. ಅದು 3 ವೇರಿಯಂಟಿಗೆ ಬರಲ್ಲ, ಇದಕ್ಕೆ ಬರುತ್ತೆ. ಕ್ಯಾನ್ ಟೆಕ್ನಾಲಜಿಗೆ ಬರುತ್ತೆ. ಪ್ಲಸ್ ಇದು ಕಾರ್ಗೋ ಹೆವಿ ಡ್ಯೂಟಿ ಅಂತ, ಇದು ಕ್ಯಾನ್ ಟೆಕ್ನಾಲಜಿ. 12 inches TVS ಟ್ಯೂಬ್ಲೆಸ್ ಟೈರು, ಫ್ರಂಟು ಬ್ಯಾಕು ಡಿಸ್ಕ್ ಬ್ರೇಕ್ ಬರುತ್ತೆ. ಪ್ಲಸ್ ನಿಮಗೆ ಎಷ್ಟಲ್ಲಿ ಚಾರ್ಜಿಂಗ್ ಹಾಕಿದ್ದಾರೆ, ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಎಲ್ಲ ಫುಲ್ಲು ನಿಮಗೆ ಮೀಟ್ರಲ್ಲಿ ಡಿಸ್ಪ್ಲೇ ಆಗುತ್ತೆ. ಪ್ಲಸ್ಸು ಓವರ್ ಹೀಟ್ ಆದರೆ ಸೈರನ್ ಬರುತ್ತೆ ಬ್ಯಾಟ್ರಿಯಲ್ಲಿ. ಪ್ಲಸ್ಸು ಮೊಬೈಲ್ ಹೋಲ್ಡ್ರು, ಚಾರ್ಜಿಂಗ್ ಪಾಯಿಂಟು, ಸೈಡ್ ಸ್ಟ್ಯಾಂಡ್ ಸೆನ್ಸರು ಬರುತ್ತೆ, ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮು. ಪ್ಲಸ್ಸು ನಿಮಗೆ ಓಪನ್ ಮಾಡ್ಕೊಬೋದು. 2 ಅಡಿ 4 ಇಂಚ್ ಬರುತ್ತೆ ಸೀಟ್ ಹಿಂದೆ. ಪ್ಲಸ್ಸು 3 ಶಾಕ್ ಅಬ್ಸರ್ ಹಿಂದೆ, ಲೆಫ್ಟು ರೈಟ್ 3, ಟೋಟಲ್ 6 ಬರುತ್ತೆ. ಟೆಲಿಸ್ಕೋಪಿಕ್ ಶಾಕ್ ಅಬ್ಸರು. ಪ್ಲಸ್ಸು ಇದು ನಿಮಗೆ LFP PO4 ಬ್ಯಾಟ್ರಿ ಬರುತ್ತೆ ಇದರಲ್ಲಿ. ಇದಕ್ಕೂ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಬರುತ್ತೆ. ಪ್ಲಸ್ಸು ಇದು ಲೋಡ್ ಪುಲ್ಲಿಂಗ್ ಕೆಪಾಸಿಟಿ ಅಪ್ ಟು 500 kilos, 350 to 500 kilos ಲೋಡ್ ಪುಲ್ಲಿಂಗ್ ಕೆಪಾಸಿಟಿ. ಪ್ಲಸ್ಸು ಇದು ಬಂದು ಆಷಾಢ ಆಫರ್ ಕೊಡ್ತಾ ಇರೋದು ನಾವು. ಇದು ಜಸ್ಟ್ ಇವಾಗ ಬುಕ್ಕಿಂಗ್ ಮಾಡಿಬಿಟ್ಟು ಬೇಕಾದ್ರೆ ಅವರು ಆಗಸ್ಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಕಸ್ಟಮರಿಗೆ ಹೆಂಗೆ ಟೈಮು ಡೇಟು ಚೆನ್ನಾಗಿರುತ್ತೆ ಅವ್ರ ಪ್ರಕಾರ ತೊಗೊಂಡೋಗ್ಬೋದು. ಇದು ಸ್ಟಾರ್ಟಿಂಗ್ ರೇಟ್ ಬಂದು ನಿಮಗೆ ಅಲ್ಟ್ರಾ ಸೂಪರ್ ಮಿನಿ 76,200 rupees ಹಿಡ್ದು ಅಪ್ ಟು ಹೈಯೆಸ್ಟ್ ಬಂದು ನಮ್ಮ ಹತ್ರ 1,65,000 ತನಕ ಇದೆ ವೆಹಿಕಲ್, ಆಸ್ ಪರ್ ಕಸ್ಟಮರ್ ರಿಕ್ವೈರ್ಡು. ಪ್ಲಸ್ ಬನ್ನಿ ಸರ್ ಇನ್ನೊಂದು ತೋರಿಸ್ತೀನಿ ಗಾಡಿ. ಇದು ಬಂದು ಕಸ್ಟಮರ್ಗೆ ಕಸ್ಟಮೈಸ್ ಮಾಡಿಕೊಟ್ಟಿರೋದು ಕಾರ್ಗೋ ಹೆವಿ ಡ್ಯೂಟಿ. ಇದು ವಿತೌಟ್ ಕ್ಯಾನ್ ಟೆಕ್ನಾಲಜಿ. ಇವಾಗ ವಿತ್ ಕ್ಯಾನ್ ಟೆಕ್ನಾಲಜಿಯಲ್ಲೇ ಕೊಡ್ತೀವಿ. ಅವ್ರಿಗೆ ಯಾವ ಕಲರ್ ಬೇಕೋ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇದು ಅಡಿಷನಲ್ ಚಾರ್ಜಬಲ್ ಮಾಡ್ತೀವಿ. ಓಕೆ. ಸೊ ಇದಕ್ಕೆ ಮ್ಯಾಕ್ಸಿಮಮ್ 15 days ಬೇಕಾಗುತ್ತೆ ವೆಹಿಕಲ್ ಕೊಡೋದಕ್ಕೆ. ಇದಕ್ಕೆ ಬ್ಯಾಸ್ಕೆಟ್ ಯಾರಿಗಾನ ಬೇಡ ಅಂದರೆ ಕಸ್ಟಮರ್ಸ್ಗೆ ಇದು ಓಪನ್ ಮಾಡಿಬಿಟ್ಟು ಈ ಥರ ಹೆಡ್ಲೈಟ್ ಹಾಕ್ಕೊಡ್ತೀವಿ. ಅಡಿಷನಲ್ 3,000 rupees to 2,500 rupees ಚಾರ್ಜ್ ಮಾಡ್ತೀವಿ ಕಸ್ಟಮರ್ಗೆ. ಸೊ ಅದು ಕಸ್ಟಮೈಸ್ ಮಾಡಿ 3 to 4 days ಬೇಕು ಆಫ್ಟರ್ ಕಸ್ಟಮರ್ ಬುಕ್ಕಿಂಗ್ ಮಾಡಿದ್ಮೇಲೆ. ಓಕೆ. ಪ್ಲಸ್ಸು ಇದು ನಿಮಗೆ ಯಾವಾಗ ಬೇಕೋ ವಾಕಿನ್ ಮಾಡಿ ಇಮಿಡಿಯೇಟ್ ವೆಹಿಕಲ್ಸ್ ಇದ್ದರೆ ಇಮಿಡಿಯೇಟ್ ಡೆಲಿವರಿ ಕೊಡ್ತೀವಿ. ಇಲ್ಲಾಂದರೆ ಮ್ಯಾಕ್ಸಿಮಮ್ 4 to 7 days ಬೇಕಾಗುತ್ತೆ ವೆಹಿಕಲ್ ಕೊಡೋಕ್ಕೆ. ಯಾಕಂದರೆ ಸೌತ್ ಇಂಡಿಯಾ ಮ್ಯಾನುಫ್ಯಾಕ್ಚರು, ನಾವು 20 vehicles 10 vehicles ಒಂದೇ ಸಲ ತರಿಸಲ್ಲ. ಇವಾಗ ಕಸ್ಟಮರ್ಗೆ ಯಾವಾಗ ಬೇಕಾಗತ್ತೋ ಇಮಿಡಿಯೇಟ್ ಆರ್ಡರ್ ಪ್ಲೇಸ್ ಮಾಡ್ತೀವಿ. ಇಮಿಡಿಯೇಟ್ ಅವ್ರು ಟ್ರಾನ್ಸ್ಪೋರ್ಟ್ ಹಾಕ್ಕೊಡ್ತಾರೆ, ರೆಡಿ ಮಾಡಿಬಿಟ್ಟು ಇಲ್ಲಿ ಬರುತ್ತೆ. ವಿತಿನ್ 3 to 4 days ಕಸ್ಟಮರ್ ತೊಗೊಂಬಂದು ರೆಡಿ ಮಾಡಿ ನಾವು ಫೋನ್ ಮಾಡಿ ಕರೆದು ಕೊಟ್ಬಿಡ್ತೀವಿ ಡೆಲಿವರಿ. ಅದು ಡೆಲಿವರಿ ಹೋಗ್ತಾರೆ ಸರ್. ಇದು ಮೈಸೂರಿಗೆ ಹೋಗ್ತಿರೋ ವೆಹಿಕಲ್ ಇದು. ಓಕೆ. ನಮ್ಮದು ರಾಜಸ್ಥಾನ್ ಜೋಧ್ಪುರ್ಗೆ ಕೊಟ್ಟಿದ್ದೀವಿ, ಗುಜರಾತಿಗೆ ಕೊಟ್ಟಿದ್ದೀವಿ, ಮಹಾರಾಷ್ಟ್ರ ಕೊಟ್ಟಿದ್ದೀವಿ, ಮೈಸೂರಿಗೂ ಕೊಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಬ್ಯಾಂಗ್ಳೂರು ಫುಲ್ಲು ನಾವು ಮೈನ್ ಡೀಲರ್ ಫುಲ್ ಬೆಂಗಳೂರಿಗೆ. ಕ್ವಾಲಿಟಿ ವೈಸ್ ಆಗಲಿ, ಆಮೇಲೆ ಗೇಜ್ ವೈಸ್ ಆಗಲಿ, ಸರ್ವಿಸ್ ವೈಸ್ ಆಗಲಿ, ಇವಾಗ ಮೈಲೇಜ್ ವೈಸ್ ನಾನು ಏನು ಹೇಳಿದ್ದೀನೋ 100% ಅದು ಬಂದೇ ಬರುತ್ತೆ ನಿಮಗೆ. ಫಸ್ಟ್ ಎಲೆಕ್ಟ್ರಿಕಲ್ ಲಗೇಜ್ ವೆಹಿಕಲ್ ಟು ಗಿವ್ ಯು 5 variants ಇನ್ ವೈಕ್ ಬೈಕ್. ಇದರಲ್ಲಿ ನಾನು ಏನೇನು ಹೇಳಿದ್ದೀನೋ ಮೈಲೇಜು
100% ಅಷ್ಟೇ ಬರುತ್ತೆ. ವಿತ್ ಲೋಡು 110 ಕಿಲೋಮೀಟರ್ಸ್ ಹೇಳಿದ್ರೆ ಎಕೋ ಮೋಡಲ್ಲಿ ಫಸ್ಟ್ ಗೇರಲ್ಲಿ ಬರುತ್ತೆ. ಲೋಡನ್ನು ಹಾಕಿದ್ರೆ ನಿಮಗೆ 80 to 90 ಕಿಲೋಮೀಟರ್ಸ್ ಬರುತ್ತೆ. 5 or 10 ಕಿಲೋಮೀಟರ್ಸ್ ಪ್ಲಸ್ ಅಪ್ ಆ್ಯಂಡ್ ಡೌನ್ ಆಗ್ಬೋದು, ಡಿಪೆಂಡ್ ಅಪಾನ್ ದ ರೋಡ್. ಪ್ಲಸ್ ನಿಮಗೆ ಸರ್ವಿಸು 1 ಇಯರ್ಗೆ 4 ಸರ್ವಿಸ್ ಫ್ರೀ ಇರುತ್ತೆ. ಪ್ಲಸ್ಸು ಸ್ಪೇರ್ ಪಾರ್ಟ್ಸ್ ಡ್ಯಾಮೇಜ್ ಆದರೆ ಅದಕ್ಕೆ ಮಾತ್ರ ಚಾರ್ಜಬಲ್ ಮಾಡ್ತೀವಿ. ಸರ್ವಿಸ್ ಎಲ್ಲ ಫ್ರೀಗೆ ಮಾಡಿಸ್ಕೊಡ್ತೀವಿ. 1 ಇಯರ್ಗೆ 4 ಸರ್ವಿಸ್. ಸ್ಪೇರ್ ಪಾರ್ಟ್ ಡ್ಯಾಮೇಜ್ ಆಗೋದಾಗಲಿ, ಮೀಟರ್ ಬಾಕ್ಸ್ ಹೊಡೆದೋಗೋದಾಗಲಿ, ಏನೇ ಇರಲಿ ಮಾಡಿಕೊಡ್ತೀವಿ. ಕಂಟ್ರೋಲರು, ಮೋಟ್ರು ಎಲ್ಲ ನಿಮಗೆ ಕಂಟ್ರೋಲರ್ ಬಂದು ನಾವು 50 amps ಕಂಟ್ರೋಲರ್, ಸ್ಮಾರ್ಟ್ ಕಂಟ್ರೋಲರ್ ಯೂಸ್ ಮಾಡೋದು. ಫುಲ್ಲು ಕಂಪ್ಯೂಟರೈಸ್ ಕಂಟ್ರೋಲರು, ಫುಲ್ಲು ಅಡ್ವಾನ್ಸ್ ಟೆಕ್ನಾಲಜಿ ಇದು. ಪ್ಲಸ್ ನಿಮಗೆ ಯಾವ ಥರದ್ದು ಸರ್ವಿಸ್ ಇದು, ಒಬ್ಬೊಬ್ರು ಕಸ್ಟಮರ್ ತೊಗೊಂಡೋಗಿದ್ದಾರೆ 1 ವರ್ಷ 1.5 ವರ್ಷ ಆದ್ರೂ ಸರ್ವಿಸಿಗೆ ಬಂದು ಇವಾಗ ಕೊಡ್ತಾ ಇದ್ದಾರೆ. ಯಾಕಂದರೆ ಅಷ್ಟು ಲೈಫು, ಅಷ್ಟು ಕ್ವಾಲಿಟಿ ಇರೋ ಗಾಡಿ ಕೊಡ್ತಾ ಇದ್ದಾರೆ ನಮ್ಮ ಕಂಪ್ನಿಯವ್ರು, ವೈಕ್ ಬೈಕ್ ಅವರು. ಸೊ ಅವ್ರ ವೈಕ್ ಬೈಕ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ನಾವು ಪ್ಲಸ್ ಕ್ವಾಲಿಟಿ ವೆಹಿಕಲ್ಸ್ ಕೊಡ್ತಾ ಇದ್ದಾರೆ. ನೀವು ಎಲ್ಲ ಕಸ್ಟಮರ್ ಬಂದು ಒಂದ್ಸಲಿ ನೋಡಿ, ವಿಸಿಟ್ ಮಾಡಿ. ಪ್ಲಸ್ ನಮ್ಮದು ವೈಕ್ ಬೈಕ್ ರಿವ್ಯೂಸು ನೋಡಿ ನೀವು. ಪ್ಲಸ್ ಇದು ರಾಜಾಜಿನಗರಲ್ಲಿ ಬರೋದು ನಮ್ಮ ಅಡ್ರೆಸ್ಸು. ಲುಲ್ಲು ಮಾಲ್ ಹತ್ರ ಲೆಫ್ಟ್ ತೊಗೊಬೇಕು. ಅಂಡರ್ ಪಾಸ್ ಬ್ರಿಡ್ಜ್ ಹೋಗಬಾರ್ದು, ಮೇಲೆ ಬಂದು ಏತರ್ ಶೋರೂಮ್ ಇದೆ, ಲೆಫ್ಟ್ ತೊಗೊಂಡು ಅಲ್ಲಿಂದ 600 meters ಲೆಫ್ಟ್ ಹ್ಯಾಂಡ್ ಸೈಡ್ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅಂತ, 738 80 feet ರೋಡ್, ಡಾಕ್ಟರ್ ರಾಜ್ಕುಮಾರ್ ರೋಡ್, 6th ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪ್ಲಸ್ ನಮ್ಮ ನಂಬರ್ ಬಂದು 7406124445, 7406124446 ಅಂತ. ಪ್ಲಸ್ ಲೊಕೇಶನ್ ಇರುತ್ತೆ, ನೋಡ್ಕೊಂಬರ್ಬೋದು, ಬುಕ್ಕಿಂಗ್ಸ್ ಮಾಡ್ಬೋದು. ಪ್ಲಸ್ ಇದು ಆಷಾಢ ಆಫರ್ ಕೊಡ್ತಾ ಇದೀವಿ ನಿಮಗೆ. ಆಷಾಢದಲ್ಲಿ ಬೇಕಾ ಬುಕ್ ಮಾಡಿ, ಶ್ರಾವಣದಲ್ಲಿ ಡೆಲಿವರಿ ತೊಗೊಬೋದು. ಪ್ಲಸ್ಸು ಮೊಪೆಟ್ಸು ಇದೆ ನಮ್ಮ ಹತ್ರ. ಮೊಪೆಟ್ಸ್ ಬಂದು 60,000 rupees ಸ್ಟಾರ್ಟಿಂಗ್ ಅಪ್ ಟು 95,000 rupeesವರೆಗೂ ಇದೆ. ಆಮೇಲೆ ನಮ್ಮ ಹತ್ರ ಇನ್ನೊಂದು ಸ್ಟೆಲ್ಲಾ ಬ್ರ್ಯಾಂಡು ಇದೆ. ಇದನ್ನು ಹೊಸೂರು ಮ್ಯಾನುಫ್ಯಾಕ್ಚರ್, ತಮಿಳ್ನಾಡು. ಸ್ಟೆಲ್ಲಾ ಮೊಪೆಡು. ಇದು ಆಷಾಢ ಆಫರ್ ಇದೆ. ಓಕೆ, ಆಷಾಢ ಆಫರ್ಗೆ ಕೊಡ್ತಾ ಇದೀವಿ. ಸ್ಪೆಸಿಫಿಕೇಶನ್ ಏನು ಮಾಮೂಲಿ ಸರ್? ಸ್ಪೆಸಿಫಿಕೇಶನ್ ಬನ್ನಿ ಸರ್, ನಿಮ್ಗೆ ತಿಳಿಸ್ಕೊಡ್ತೀನಿ. ಆನ್ ಮಾಡಿದ ತಕ್ಷಣ 60 volt ಬ್ಯಾಟ್ರಿ ತೋರಿಸ್ತಾ ಇದೆ. ಬ್ರೇಕ್ ಹಿಡ್ಕೊಂಡು ಬಿಟ್ಟಿದ ತಕ್ಷಣ ಪಾರ್ಕಿಂಗ್ ಮೋಡ್ ರಿಲೀಸ್ ಆಗುತ್ತೆ, ವೆಹಿಕಲ್ ಆಕ್ಟಿವೇಟ್ ಆಗುತ್ತೆ. ಪ್ಲಸ್ ಇದಕ್ಕೆ ಬಂದು ಇಂಡಿಕೇಟರ್ ಲೋ ಬೀಮ್, ಅದು ನಾರ್ಮಲ್ ಆಕ್ಟಿವ್ ಆದ್ ಕೂಡ ಹಾಕೊಬೋದು. ಕಸ್ಟಮರ್ಗೆ ರಿಲಯಬಲ್ ಸ್ಪೇರ್ ಪಾರ್ಟ್ ಸಿಗ್ಬೇಕಂತ ಈ ಥರದ್ದು ಹಾಕಿದ್ದೀವಿ. ಆಮೇಲೆ ಪಾರ್ಕಿಂಗ್ ಮೋಡ್ ಬರುತ್ತೆ ಇದರಲ್ಲಿ. ಪ್ಲಸ್ ಇದರಲ್ಲಿ ರಿವರ್ಸ್ ಗೇರು ಬರುತ್ತೆ. ಆಮೇಲೆ 1 2 3 ಗೇರು ಬರುತ್ತೆ. ನಾನ್ ಆರ್ಟಿಒ ಮಾಡಲು ಹೆಡ್ಲೈಟು, ಡಿಮ್ಯಾಂಡ್ ಡಿಪ್ ಬರುತ್ತೆ. ಪ್ಲಸ್ ನಿಮಗೆ ಮೊಬೈಲ್ ಹೋಲ್ಡ್ರ್ ಬರುತ್ತೆ, ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ. ಪ್ಲಸ್ ಮಿರರ್ ಕೊಡ್ತೀವಿ, ಟೂಲ್ ಬಾಕ್ಸ್ ಕೊಡ್ತೀವಿ, ಮ್ಯಾನ್ಯುವಲ್ ಬುಕ್ಕು, ಪ್ಲಸ್ ಕಾರ್ಡ್ ಅಪ್ರೂವಲ್ದು ಇಷ್ಟಿರುತ್ತೆ. ಇದನ್ನಲ್ಲಿ ಬೇಕಾ ಕಸ್ಟಮರ್ಗೆ ಹೆಂಗೆ ಬೇಕಾ ಹಂಗೆ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಹೈಯೆಸ್ಟ್ 100 kilometers, ಲೋಯೆಸ್ಟ್ ಬಂದು 60 kilometers. ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದು 59,999 ಇಂದ ಹಿಡಿದು ಅಪ್ ಟು 95,000 ತನಕ ಇದೆ. ಇದು 100 kilometer ಮೈಲೇಜು. ಅದು 60,000 ಹೇಳಿದ್ದು, 59,999 ಹೇಳಿದ್ದು 1 year ವಾರಂಟಿ ಫುಲ್ಲು, ಮೋಟ್ರು, ಕಂಟ್ರೋಲು, ಚಾರ್ಜರು, ಬ್ಯಾಟ್ರಿಗೆಲ್ಲ. ಆಮೇಲೆ 75,000 ಇಂದ 3 years ವಾರಂಟಿ, ಇಲ್ಲಾಂದರೆ ಇಷ್ಟು 1000 kilometer ಅಂತ ವಾರಂಟಿ ಕೊಡ್ತೀವಿ. ಅಪ್ ಟು 100 kilometers ತನಕ ಕಸ್ಟಮೈಸ್ ಮಾಡ್ಕೊಡ್ಬೋದು. ಆಫ್ಟರ್ ಕಸ್ಟಮರ್ ಬಂದು ನೋಡಿ ಸೆಲೆಕ್ಷನ್ ಮಾಡಿ ಹೇಳ್ಮೇಲೆ. ಇದರಲ್ಲಿ 3 ಕಲರ್ಸ್ ಬರುತ್ತೆ, ಬ್ಲೂ, ಸಿಲ್ವರು, ರೆಡ್, ಮ್ಯಾಟ್ ಫಿನಿಶಿಂಗು. ಸೊ ಇದು ಗಾಡಿ ಎಷ್ಟು ದಿನದಲ್ಲಿ ಸಿಗುತ್ತೆ ಸರ್? ಇದು ಮ್ಯಾಕ್ಸಿಮಮ್ ಅವರು ಕಸ್ಟಮರ್ ಆರ್ಡರ್ ಪ್ಲೇಸ್ ಮಾಡಾಗಿದ್ಮೇಲೆ ಮ್ಯಾಕ್ಸಿಮಮ್ 5 to 7 days ಆಗುತ್ತೆ. ಯಾಕಂದರೆ ಬ್ಯಾಟ್ರಿ ಎಲ್ಲ ನಾವೇ ಅಸೆಂಬಲ್ ಮಾಡಿ ಕೊಡೋದಕ್ಕೆ ಕಸ್ಟಮರ್ಗೆ ಟೈಮ್ ಬೇಕಾಗುತ್ತೆ. 4 to 5 days. ಮಾಮೂಲಿ ಸೈಡ್ ಸ್ಟ್ಯಾಂಡ್ ಇದೆ, ಸೈಡ್ ಸ್ಟ್ಯಾಂಡ್ ಬರುತ್ತೆ, ಲೇಡೀಸ್ ಫುಟ್ ರೆಸ್ಟ್ ಬರುತ್ತೆ. ಪ್ಲಸ್ ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಅಲ್ಲ, ಬ್ಯಾಕ್ ಸೈಡ್ ಡ್ರಮ್ ಬ್ರೇಕು, ಮುಂದೆ ಡಿಸ್ಕ್ ಬ್ರೇಕ್ ಬರುತ್ತೆ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ನಮ್ಮ ಶೋರೂಮ್ಗೆ. ಬುಕಿಂಗ್ಸ್ ಎಲ್ಲ ಮಾಡಿದೆ ವಿತಿನ್ 7 working days ಅಲ್ಲಿ ನಿಮ್ಗೆ ಡೆಲಿವರಿ ಕೊಡ್ತೀವಿ. ಬಿಕಾಸ್ ಇದು ಸೌತ್ ಇಂಡಿಯಾ ಮ್ಯಾನುಫ್ಯಾಕ್ಚರ್, ಇದಕ್ಕೆ ಸರ್ವಿಸ್ ಸಪೋರ್ಟ್ ಟೆನ್ಷನ್ ಇಲ್ಲ. ಗೇಜ್ ವೈಸು, ಕ್ವಾಲಿಟಿ ವೈಸು, ಪ್ಲಸ್ ನಿಮಗೆ ಎಲ್ಲ ಬ್ರ್ಯಾಂಡೆಡ್ ಪಾರ್ಟ್ಸ್ ಹಾಕಿದೆ. TVS ಟೈರ್ಸು, ಟ್ಯೂಬ್ಲೆಸ್ಸು, ಫ್ರಂಟು ಬ್ಯಾಕ್ ಎಲ್ಲ. ಪ್ಲಸ್ ನೀವು ಒಂದ್ಸಲಿ ವಿಸಿಟ್ ಮಾಡಿ ಕಸ್ಟಮರ್ಸ್ ಎಲ್ಲ.